ಗೈಸ್, ಇವತ್ತು ನನ್ನ ಲೈಫಲ್ಲಿ ನಡೆದಿದ್ದ ಒಂದು ಘಟನೆ ಹೇಳ್ತೀನಿ. ಸುಮಾರು ದಿನಗಳಿಂದ ಊರಿಂದ ಬಸ್ಸಲ್ಲಿ ಬರ್ಬೇಕಾದ್ರೆ ನಾನು ಹತ್ತಿದ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಒಂದ್ ಹುಡುಗಿ ಬಸ್ ಹತ್ತತು. ಬಸ್ಸಲ್ಲಿ ಸೀಟ್ ಎಲ್ಲ ಖಾಲಿ ಆಗಿತ್ತು. ಆ ಹುಡುಗಿ ಮುಂದೆ ಹೋಗಿ ನಿಂತ್ಕೋತು. ಆ ಹುಡುಗಿ ನನ್ನೇನ್ ಒಂಥರ ನೋಡ್ತಾ ಇತ್ತು. ನನ್ನ ಪಕ್ಕದಲ್ಲಿ ಒಬ್ರು ಅಣ್ಣ ಇದ್ರು. ನಾನು ಅನ್ಕೊಂಡೆ ಅವ್ರನ್ನ ನೋಡ್ತಾ ಇರ್ಬೇಕು ಅಂತ. ಒಂದೆರಡು ಸ್ಟಾಪ್ ಆದ್ಮೇಲೆ ಆ ಅಣ್ಣ ಇಳ್ಕೊಂಡು ಹೋದ್ರು. ಆ ಹುಡುಗಿ ಬಂದು ನನ್ನ ಪಕ್ಕ ಕೂತ್ಕೋತು. ಅವಾಗ ನನಗೆ ಅನ್ಸ್ತು, ನನ್ನೇ ನೋಡ್ತಾ ಇದ್ರೇನೋ ಅಂತ. ಅದಾದ್ಮೇಲೆ ಆ ಹುಡುಗಿ ನಾನು ಒಂದೇ ಸಲ ಮಾತಾಡ್ಸ್ಬಿಡ್ತು. ನೀವು ವ್ಲಾಗ್ಸ್ ಎಲ್ಲ ಮಾಡ್ತೀರಲ್ವಾ, ನೀನ್ ವ್ಲಾಗ್ಸ್ ನೋಡ್ತೀರಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ನನ್ಗೆ ಸಾಮಾನ್ಯವಾಗಿ ಬಾಯ್ಸ್ ಈ ತರ ಹೇಳಿ ಅಭ್ಯಾಸ ನನಗೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಅದ್ರಲ್ಲಿ ಇವಾಗ ಹುಡುಗಿ ಅದು ಬಸ್ಸಲ್ಲಿ ಸಿಕ್ಕಿದ ತಕ್ಷಣ ಮಾತಾಡ್ಸಲ್ಲ ಅಂತ ತುಂಬಾನೇ ಖುಷಿ ಆಯ್ತು ನನ್ಗಂತೂ. ಹುಡುಗಿನೂ ನೋಡೋದಕ್ಕೆ ಚೆನ್ನಾಗೇ ಇದ್ಲು. ಬೇರೆ ಯಾರಾದ್ರೂ ಹುಡುಗಿರ್ ನೋಡಿದ್ರೆ ನೋಡಿರೋರು ಅವನೇ ಅಂತ ಅಂದ್ಬಿಟ್ಟು ಸುಮ್ನಾಗಿರೋರು. ಬಟ್ ಈ ಹುಡುಗಿ ನೋಡಿದ ತಕ್ಷಣ ಬಂದು ಒಂದೇ ಸಲ ಮಾತಾಡ್ಸ್ಬಿಡ್ತು, ರೀಲ್ಸ್ ಮಾಡ್ತಿರಲ್ವಾ ಅಂತ. ಸೊ ಇಷ್ಟೆಲ್ಲ ಮಾತಾಡ್ಸಾದ್ಮೇಲೆ ಹೆಂಗಾದ್ರೂ ಮಾಡಿ ಇನ್ಸ್ಟಾ ಐಡಿ ಕೇಳೋಣ ಅಂತ ಮೊಬೈಲ್ ಕೈಗೆ ಎತ್ಕೊಂಡೆ. ಏನಂತಂದ್ರೆ ನೆಕ್ಸ್ಟ್ ಡೇ ಇಂದ ನನಗೆ ಎಕ್ಸಾಮ್ ಇತ್ತು. ಸೊ ಬೆಳಗ್ಗೆ ಎದ್ಬಿಟ್ಟು ಓದೋಣ ಅಂತ ಅಲಾರಾಮ್ ಬೇರೆ ಇಟ್ಟಿದೆ. ಆ ಅಲಾರಾಮ್ ಇದ್ದಕ್ಕಿದ್ದಂತೆ ಅವಾಗ್ಲೇ ಬಡ್ಕೋತು. ನೋಡಿದ್ರೆ ಅದೆಲ್ಲ ಕನ್ಸು. ಇಲ್ಲಿ ಕೇಳಿ, ಇನ್ನೂ ಸ್ಟೋರಿ ಇನ್ನೂ ಮುಗ್ದಿಲ್ಲ. ಮತ್ತೆ ಫೋನ್ ಹೆಂಗಿದ್ರು ಕೈಗೆ ಎತ್ಕೊಂಡಿದ್ನಲ್ಲ, ಅಲಾರಾಮ್ ಆಫ್ ಮಾಡ್ಬಿಟ್ಟು ಮತ್ತೆ ಕನ್ಸಿಗೋದೆ. ಅದೇ ಬಸ್ಸಿಗೆ ಹೋದೆ. ಅಲ್ಲಿ ನೋಡಿದ್ರೆ ಆ ಹುಡುಗಿ ಇಲ್ಲ. ಮುಂದೆ ಸೀಟಲ್ಲಿ ಕೂತಿರೋರ್ನ ಕೇಳ್ದೆ ಎಲ್ಲೋಯ್ತು ಈ ಹುಡುಗಿ ಅಂತ. ಅವರು ಆ ಹುಡುಗಿ ಹಿಂದಿನ ಸ್ಟಾಪ್ ಅಲ್ಲಿ ಇಳ್ಕೋತು ಕಣೋ ಅಂತ ಅಂದ್ರು. ಸುಮಾರು ಜನ ಅನ್ಕೋತಾರೆ ಇವನ್ ಬರೀ ಕತೆ ಕಟ್ತಾ ಇದ್ದಾನೆ ಅಂತ. ಬೇಕಾದ್ರೆ ನಿಜವಾಗ್ಲೂ ನೋಡಿ, ಆ ಹುಡುಗಿ ಏನಾರು ಈ ರೀಲ್ ನೋಡ್ತಾ ಇದ್ರೆ ಪಕ್ಕ ಈ ರೀಲಿ ಕಮೆಂಟ್ ಮಾಡುತ್ತೆ.